ಶಾಸಕರ ವಿಶ್ವಾಸವನ್ನ ಕಳೆದುಕೊಂಡ ಸಿಎಂ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಗದ್ದಿಗೆ ಉಳಿಸಿಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಈ ವ್ಯಾಪಾರನ ರಾಜ್ಯಪಾಲರು ಗಮನಿಸಬೇಕು. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ವಿಜೇಂದ್ರ. ಆದ್ರೆ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಸಿಎಂ ಹೇಳ್ತಾ ಇರೋದು ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ವಿಜೇಂದ್ರ ಅವರು ಏನೇ ಆರೋಪ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ಸಿದ್ದರಾಮಯ್ಯನವರು ನೀವೇನು ಹೈಕಮಾಂಡ್ ಅಲ್ಲ ಅಂತೀಯ. ಆದ್ರೆ ವಿಜೇಂದ್ರ ಅವರು ಇದೇನು ಕುದುರೆ ವ್ಯಾಪಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳಿದಾರೆ ನೋಡೋಣ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ಶಾಸಕರ ವಿಶ್ವಾಸವನ್ನ ಕಳೆದುಕೊಂಡ ಸಿಎಂ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಗದ್ದಿಗೆ ಉಳಿಸಿಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಈ ವ್ಯಾಪಾರನ ರಾಜ್ಯಪಾಲರು ಗಮನಿಸಬೇಕು. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ವಿಜೇಂದ್ರ. ಆದ್ರೆ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಸಿಎಂ ಹೇಳ್ತಾ ಇರೋದು ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ವಿಜೇಂದ್ರ ಅವರು ಏನೇ ಆರೋಪ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ಸಿದ್ದರಾಮಯ್ಯನವರು ನೀವೇನು ಹೈಕಮಾಂಡ್ ಅಲ್ಲ ಅಂತೀಯ. ಆದ್ರೆ ವಿಜೇಂದ್ರ ಅವರು ಇದೇನು ಕುದುರೆ ವ್ಯಾಪಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳಿದಾರೆ ನೋಡೋಣ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ಶಾಸಕರ ವಿಶ್ವಾಸವನ್ನ ಕಳೆದುಕೊಂಡ ಸಿಎಂ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಗದ್ದಿಗೆ ಉಳಿಸಿಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಈ ವ್ಯಾಪಾರನ ರಾಜ್ಯಪಾಲರು ಗಮನಿಸಬೇಕು. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ವಿಜೇಂದ್ರ. ಆದ್ರೆ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಸಿಎಂ ಹೇಳ್ತಾ ಇರೋದು ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ವಿಜೇಂದ್ರ ಅವರು ಏನೇ ಆರೋಪ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ಸಿದ್ದರಾಮಯ್ಯನವರು ನೀವೇನು ಹೈಕಮಾಂಡ್ ಅಲ್ಲ ಅಂತೀಯ. ಆದ್ರೆ ವಿಜೇಂದ್ರ ಅವರು ಇದೇನು ಕುದುರೆ ವ್ಯಾಪಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳಿದಾರೆ ನೋಡೋಣ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ಶಾಸಕರ ವಿಶ್ವಾಸವನ್ನ ಕಳೆದುಕೊಂಡ ಸಿಎಂ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಗದ್ದಿಗೆ ಉಳಿಸಿಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಈ ವ್ಯಾಪಾರನ ರಾಜ್ಯಪಾಲರು ಗಮನಿಸಬೇಕು. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ವಿಜೇಂದ್ರ. ಆದ್ರೆ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಸಿಎಂ ಹೇಳ್ತಾ ಇರೋದು ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ವಿಜೇಂದ್ರ ಅವರು ಏನೇ ಆರೋಪ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ಸಿದ್ದರಾಮಯ್ಯನವರು ನೀವೇನು ಹೈಕಮಾಂಡ್ ಅಲ್ಲ ಅಂತೀಯ. ಆದ್ರೆ ವಿಜೇಂದ್ರ ಅವರು ಇದೇನು ಕುದುರೆ ವ್ಯಾಪಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳಿದಾರೆ ನೋಡೋಣ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ
ಶಾಸಕರ ವಿಶ್ವಾಸವನ್ನ ಕಳೆದುಕೊಂಡ ಸಿಎಂ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಗದ್ದಿಗೆ ಉಳಿಸಿಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಈ ವ್ಯಾಪಾರನ ರಾಜ್ಯಪಾಲರು ಗಮನಿಸಬೇಕು. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ವಿಜೇಂದ್ರ. ಆದ್ರೆ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಸಿಎಂ ಹೇಳ್ತಾ ಇರೋದು ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ವಿಜೇಂದ್ರ ಅವರು ಏನೇ ಆರೋಪ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ಸಿದ್ದರಾಮಯ್ಯನವರು ನೀವೇನು ಹೈಕಮಾಂಡ್ ಅಲ್ಲ ಅಂತೀಯ. ಆದ್ರೆ ವಿಜೇಂದ್ರ ಅವರು ಇದೇನು ಕುದುರೆ ವ್ಯಾಪಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳಿದಾರೆ ನೋಡೋಣ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ಶಾಸಕರ ವಿಶ್ವಾಸವನ್ನ ಕಳೆದುಕೊಂಡ ಸಿಎಂ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಗದ್ದಿಗೆ ಉಳಿಸಿಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಈ ವ್ಯಾಪಾರನ ರಾಜ್ಯಪಾಲರು ಗಮನಿಸಬೇಕು. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ವಿಜೇಂದ್ರ. ಆದ್ರೆ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಸಿಎಂ ಹೇಳ್ತಾ ಇರೋದು ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ವಿಜೇಂದ್ರ ಅವರು ಏನೇ ಆರೋಪ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ಸಿದ್ದರಾಮಯ್ಯನವರು ನೀವೇನು ಹೈಕಮಾಂಡ್ ಅಲ್ಲ ಅಂತೀಯ. ಆದ್ರೆ ವಿಜೇಂದ್ರ ಅವರು ಇದೇನು ಕುದುರೆ ವ್ಯಾಪಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳಿದಾರೆ ನೋಡೋಣ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ಶಾಸಕರ ವಿಶ್ವಾಸವನ್ನ ಕಳೆದುಕೊಂಡ ಸಿಎಂ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಗದ್ದಿಗೆ ಉಳಿಸಿಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಈ ವ್ಯಾಪಾರನ ರಾಜ್ಯಪಾಲರು ಗಮನಿಸಬೇಕು. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ವಿಜೇಂದ್ರ. ಆದ್ರೆ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಸಿಎಂ ಹೇಳ್ತಾ ಇರೋದು ಬಿಜೆಪಿಯವರೇ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ವಿಜೇಂದ್ರ ಅವರು ಏನೇ ಆರೋಪ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ಸಿದ್ದರಾಮಯ್ಯನವರು ನೀವೇನು ಹೈಕಮಾಂಡ್ ಅಲ್ಲ ಅಂತೀಯ. ಆದ್ರೆ ವಿಜೇಂದ್ರ ಅವರು ಇದೇನು ಕುದುರೆ ವ್ಯಾಪಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳಿದಾರೆ ನೋಡೋಣ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರ ಪಕ್ಷದ ಶಾಸಕರುಗಳ ವಿಶ್ವಾಸವನ್ನು ಕೂಡ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಈ ಕುದುರೆ ವ್ಯಾಪಾರದ ಬಗ್ಗೆ